ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಮ್ಮ ಮನೆ ಸಮೃದ್ಧಿಯಿಂದ ಕೂಡಿರಬೇಕು. ಮನೆಯಲ್ಲಿರುವಂಥ ಪ್ರತಿಯೊಬ್ಬ ಸದಸ್ಯರು ಸುಖವಾಗಿರಬೇಕು. ಅಂದ್ಕೊಂಡಿರುವಂಥ ಪ್ರತಿಯೊಂದು ಕೆಲಸ ಕಾರ್ಯಗಳು ಅಂದ್ಕೊಂಡಿರೋ ರೀತಿನಲ್ಲೇ ಅಂದ್ಕೊಂಡಿರೋ ಸಮಯದಲ್ಲೇ ಆಗಬೇಕು. ಜೀವನದಲ್ಲಿ ಎಲ್ಲರೂ ಅಭಿವೃದ್ಧಿ ಆಗಬೇಕು. ಯಾರಿಗೆ ಏನು ಬೇಕು, ಯಾಕಂದರೆ ಪ್ರತಿಯೊಬ್ಬರ ಸದಸ್ಯರಿಗೆ ಎಲ್ರಿಗೂ ಒಂದೇ ವಿಷಯ ಬೇಕಾಗಿರಲ್ಲ. ಒಬ್ಬರಿಗೆ ಬೇಕಾಗಿರೋದು ಇನ್ನೊಬ್ಬರಿಗೆ ಬೇಕಾಗಿರಲ್ಲ. ಇಲ್ಲಿ ಒಬ್ಬರಿಗೆ ವಿದ್ಯಾಭ್ಯಾಸದ ಚಿಂತೆ ಇದ್ದರೆ ಇನ್ನೊಬ್ಬರಿಗೆ ಸಂಪಾದನೆಯ ಚಿಂತೆ ಇರ್ಬೋದು, ಇನ್ನೊಬ್ಬರಿಗೆ ವಿವಾಹದ ಚಿಂತೆ ಇರ್ಬೋದು, ಇನ್ನೊಬ್ಬರಿಗೆ ಉದ್ಯೋಗದ ಚಿಂತೆ ಇರ್ಬೋದು, ಇನ್ನೊಬ್ಬರಿಗೆ ವಿದೇಶಕ್ಕೆ ಹೋಗುವಂಥ ಚಿಂತೆ ಇರ್ಬೋದು. ಇವ್ರನ್ನೆಲ್ಲ ಮೇಂಟೈನ್ ಮಾಡೋ ಚಿಂತೆ ಇನ್ನೊಬ್ಬರಿಗೆ ಇರ್ಬೋದು ಮನೆಯಲ್ಲಿ. ಸೊ ಎಲ್ಲರ ಚಿಂತೆ ಪರಿಹಾರಕ್ಕಾಗಿ ಒಂದೇ ಒಂದು ಸರಳ ಪರಿಹಾರವನ್ನು ನಾನು ಕೊಡ್ತಾ ಇದ್ದೀನಿ. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಇದನ್ನು ಶುಕ್ರವಾರ ದಿನ ಸಂಜೆ 5:30ಯಿಂದ 6:00ವರೆಗೆ ಮಾಡಬೇಕು. ಬೇರೆ ಸಮಯದಲ್ಲಿ ಮಾಡುವ ಹಾಗಿಲ್ಲ. ನಿಮ್ಮ ಮನೆಯ ಹತ್ತಿರದಲ್ಲಿರುವಂಥ ಸ್ತ್ರೀ ದೇವತಾ ದೇವಸ್ಥಾನದಲ್ಲಿ ಈ ಪರಿಹಾರವನ್ನು ಮಾಡಿ. ಸ್ತ್ರೀ ದೇವತೆ ಯಾರು ಇರಬೇಕು ಅಂದರೆ ಯಾರು ಬೇಕಾದರೂ ಇರಬಹುದು. ಕೆಲವೊಂದು ಕಡೆಗಳಲ್ಲಿ ನಾನು ಇಂಥ ದೇವರೇ ಇರಬೇಕು ಅಂದಿರ್ತೀನಿ, ಅಲ್ಲಿ ಅಂಥ ದೇವರೇ ಇರಬೇಕು, ಇಲ್ಲಿ ಯಾರು ಬೇಕಾದ್ರೂ ಇರ್ಬೋದು. ಏನು ಮಾಡಬೇಕು ನೋಡಿ, ನೀವು ದೀಪಕ್ಕೆ ಹಾಕುವಂಥ ಬತ್ತಿಗಳನ್ನು ತಗೊಳ್ಳಿ. ಇದನ್ನು ರೋಸ್ ವಾಟರ್, ಅರ್ಥ ಆಯ್ತಲ್ವಾ? ಪನ್ನೀರು ಅಂತ ನಾವು ಕರಿತೀವಿ, ಕೆಲವರು ತಿನ್ನುವಂಥದ್ದಾ ಅಂತ ಕೇಳ್ತಾರೆ. ಅಲ್ಲ, ರೋಸ್ ವಾಟರ್ ಅಂತ ಕೇಳಿ ಸಿಗತ್ತೆ. ಓಕೆ, ಅದನ್ನು ತಗೊಂಡು ಬಂದು ಆ ರೋಸ್ ವಾಟರಲ್ಲಿ ಆ ಒಂದು ಬತ್ತಿಗಳನ್ನು ನೆನೆ ಹಾಕಿ ತೆಗೆದು ಅದನ್ನು ಒಣಗಿಸಿಡಿ. ಯಾವಾಗ ಬೇಕಾದ್ರೂ ಈ ಪರಿಹಾರವನ್ನು ಮಾಡ್ಬೋದು. ಅಂದರೆ ಒಣಗಿಸಿಡುವಂಥದ್ದು, ನೆನೆ ಹಾಕುವಂಥದ್ದು ಇತ್ಯಾದಿಗಳು. ಇದಾದ್ರ ಮೇಲೆ ತುಪ್ಪದಿಂದ ಅದು ಒಣಗಿರುವಂಥ ಬತ್ತಿಯನ್ನು ತಗೊಂಡು ಹೋಗಿ ಒಂದು 5 ಹಣತೆಗಳನ್ನ ತಗೊಂಡು ಹೋಗಿ ತುಪ್ಪದ ದೀಪವನ್ನು ಹತ್ತಿರದಲ್ಲಿರುವಂಥ ಸ್ತ್ರೀ ದೇವತಾ ದೇವಸ್ಥಾನದಲ್ಲಿ ಶುಕ್ರವಾರ ಸಂಜೆ 5:30ಯಿಂದ 6:00 ಒಳಗಾಗಿ ಬೆಳಗ್ತಾ ಬನ್ನಿ. ಇಷ್ಟೇ. ಪ್ರತಿ ಶುಕ್ರವಾರ ಈ ಪ್ರಯೋಗವನ್ನು ನೀವು ಮಾಡಿ ನೋಡಿ. ಈ ರೋಸ್ ವಾಟ್ರಲ್ಲಿ ನಾವು ಏನು ನಾವು ಒಣಗಿಸ್ತೀವೋ ಇದನ್ನು ಒಂದೇ ಸಲ ಮಾಡಿ ಇಡ್ಬೋದು ಅಂದರೆ ಖಂಡಿತವಾಗ್ಲೂ ಇಡಿ. ಆದರೆ ಮಿಕ್ಕ ಪರಿಹಾರವನ್ನು ಕರೆಕ್ಟಾಗಿ ಶುಕ್ರವಾರ ಸಾಯಂಕಾಲ 5:30ರಿಂದ 6:00 ಮನೆ ಅಕ್ಕಪಕ್ಕದಲ್ಲಿರುವಂಥ ಯಾವುದೇ ಹೆಣ್ಣು ದೇವರ ದೇವಸ್ಥಾನ ಇದ್ದರೂ ಪರವಾಗಿಲ್ಲ, ಸೌಮ್ಯರೋಪಿ, ಗ್ರಾಮದೇವಿ ಯಾರಿದ್ರೂ ಪರವಾಗಿಲ್ಲ, ಅವ್ರ ಹತ್ರ ಹೋಗಿ ಬೆಳಗುವಂಥದ್ದನ್ನು ಮಾಡಿ. ನನ್ನ ಮನೆ ಸುಭಿಕ್ಷವಾಗಿರಲಿ, ಸಮೃದ್ಧಿಯಾಗಿರಲಿ, ಎಲ್ರಿಗೂ ಅಭಿವೃದ್ಧಿ ಇರಲಿ, ಎಲ್ರಿಗೂ ಆರೋಗ್ಯ ಭಾಗ್ಯ ಸಿಗಲಿ, ಎಲ್ಲರೂ ಸಂಪಾದನೆ ಚೆನ್ನಾಗಿರಲಿ, ಮನೋಕಾಮನೆಗಳು ನಾವೇನೇ ಅಂದ್ಕೊಂಡಿರಲಿ ಎಲ್ಲವೂ ಈಡೇರಲಿ, ಮಕ್ಕಳು ಒಳ್ಳೆ ಹೆಸರನ್ನ ತರಲಿ, ಏನು ಬೇಕಾದ್ರೂ ನೀವು ಬೇಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಮ ಸಂಸಾರ, ನಿಮ್ಮ ಕುಟುಂಬ ಸುಭಿಕ್ಷವಾಗಿರ್ತದೆ. ಮನೆಯಲ್ಲಿ ಯಾರಾದರೂ ಒಬ್ಬರು ಹೋಗಿ ಪರಿಹಾರ ಮಾಡ್ಬೋದಾ? 100%. ಯಾರಾದರೂ ಒಬ್ಬರು ಹೋಗಿ, ಅಂದರೆ ಆ ಹೋಗುವಂಥ ವ್ಯಕ್ತಿ ಹೇಗಿರಬೇಕಂದ್ರೆ ಮನೆಯವರೆಲ್ಲ ಚೆನ್ನಾಗಿರಲಿ ಅಂತ ಆಸೆ ಪಡುವಂಥ, ಮನಸ್ಸಿಂದ ಆಸೆ ಪಡುವಂತಾರೆ. ಯಾಕಂದರೆ ಕೆಲವರು ಏನಾಗುತ್ತೆ, ಒಂದೇ ಮನೆಯಲ್ಲಿದ್ದರೂ ಕೂಡ ಯಾರಾದರೂ ಒಬ್ಬರು ಇಬ್ಬರಿಗೆ ಮಾತ್ರ ಚೆನ್ನಾಗಿರಲಿ ಅಂತ ಆಸೆ ಪಡ್ತಾರೆ, ಬೇರೆಯವ್ರ ಬಗ್ಗೆ ಇರೋಲ್ಲ ಅವರಿಗೆ. ಸೊ ಅಂಥವ್ರು ಆಗಲ್ಲ, ಎಲ್ಲರೂ ಚೆನ್ನಾಗಿರಲಿ ಅಂತ ಆಸೆ ಪಡುವಂಥ ವ್ಯಕ್ತಿ ಈ ಪ್ರಯೋಗವನ್ನು ಮಾಡಿ. ಖಂಡಿತವಾಗಲೂ ಆ ಮನೆ, ಆ ಕುಟುಂಬ ಸಮೃದ್ಧಿಯಿಂದ ಇರುತ್ತೆ ಅನ್ನೋದು ನನ್ನ ಒಂದು ಗ್ಯಾರಂಟಿ. ಎಲ್ರಿಗೂ ಒಳ್ಳೆಯದಾಗಲಿ.